ತಾರಮ್ಮ, ಇದು ಡೈರೆಕ್ಟರ್ಗೆ ಮೊದಲನೇ ಸಿನಿಮಾ, ನಿಮಗೆ ಹೇಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್? ವೆರಿ ಗುಡ್. ನನಗೆ ಆತನು ಫಸ್ಟ್ ಪಿಕ್ಚರ್ ಅಂತ ನಂಗೆ ಅನ್ನಿಸ್ಲೇ ಇಲ್ಲ. ನಾನು ಒಂದು 2-3 ಸೀನ್ ಮಾಡಿದ ತಕ್ಷಣ ಶಂಕರ್ನ ಹತ್ರ ಕರೆದೆ, ಈ ಸಿನಿಮಾ ನೀನು ಎಲ್ಲೋ ಕರ್ಕೊಂಡು ಹೋಗುತ್ತೆ ಬಿಡು ಬಿಟ್ಟು ತಲೆ ಮೇಲೆ ಕೈ ಇಟ್ಟು ಈ ಸಿನಿಮಾ ನಿನಗೆ ಒಳ್ಳೇದಾಗುತ್ತೆ ಕಣೋ, ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಹೇಳಿದರು ಅಮ್ಮ ಸೀನ್ ಮಾಡಿ. ಆದರೆ ಗೊತ್ತಾಗುತ್ತೆ ನಮಗೆ. ಬಟ್ ಈ ಡಸಂಟ್ ಹ್ಯಾವ್ ಎನಿ ಕನ್ಫ್ಯೂಷನ್ಸ್ ಇರಲಿಲ್ಲ. ಆ್ಯಂಡ್ ಏನು ಮಾಡಬೇಕು ಏನು ತೆಗಿಬೇಕು ಅನ್ನೋದು ಕ್ಲಾರಿಟಿ ಇತ್ತು. ಅದಕ್ಕೆ ಮೇಲೆ ಅವನ ಬರಹ ಒಂದು ದೊಡ್ಡ ಶಕ್ತಿ. ಡೈಲಾಗ್ಸ್ ಬರೆದಿರೋ ರೀತಿ ಇದೆಯಲ್ಲಮ್ಮ, ಐ ಥಿಂಕ್ ವೆರಿ ಗುಡ್, ವೆರಿ ನೈಸ್, ವೆರಿ ಆಪ್ಟ್ ಫಾರ್ ದ ಸೀನ್. ಸೊ ನನಗೆ ಖುಷಿ ಅನ್ನಿಸ್ತು, ಒಳ್ಳೆ ಡೈರೆಕ್ಟರ್ ಕೈಲಿ ಕೆಲಸ ಮಾಡ್ತಿದ್ದೀನಿ ನಾನು. ನಿಮ್ಮ ಡೈಲಾಗ್ಸ್ ಬಗ್ಗೆ ತುಂಬ ಹೇಳ್ತಿದ್ದಾರೆ. ನಿಮಗೆ ಈ ಸಿನಿಮಾದಲ್ಲಿ ಫೇವ್ರೆಟ್ ಡೈಲಾಗ್ ಅಂತ ಯಾವುದು? ನನಗೆ ಈ ಸಿನಿಮಾದಲ್ಲಿ ಒಂದು ಫೇವ್ರೆಟ್ ಡೈಲಾಗ್ ಏನಂದರೆ, ಒಬ್ಬ ಹೀರೋ ಹೇಳೋ ಅಂಥದ್ದು ಡೈಲಾಗ್ ಅದು. ನನ್ನ ಹತ್ರ ಏನಿಲ್ವೋ ಅದೇ ನನ್ನ ಹೆಸರು ಗುಣ, ಐ ಆಮ್ ಜಸ್ಟ್ ಕ್ಯಾರೆಕ್ಟರ್ಲೆಸ್ ಅಂತ. ಅದು ಹೇಳೋದಕ್ಕೆ ಗಟ್ಸ್ಬೇಕು ಆ್ಯಕ್ಚುಲಿ. ಎಲ್ಲರೂ ನಾನು ಒಳ್ಳೆಯವನು, ನಾನು ಹಂಗೆ ಹಿಂಗೆ ಅನ್ನೋವಾಗ ಎವ್ರಿ ಬ್ಯಾಡ್ ಮ್ಯಾನ್ ಆಸ್ ಅ ಸ್ಟ್ರಾಂಗ್ ರೀಸನ್ಗೆ ಐ ಆಮ್ ಎ ಕ್ಯಾರೆಕ್ಟರ್ಲೆಸ್ ಅಂತ ಒಬ್ಬ ಹೀರೋ ಹೇಳೋದಕ್ಕೆ ರೆಡಿ ಇದ್ದಾರೆ ಅಂದರೆ ದಟ್ ಈಸ್ ಎ ಡಿಫ್ರೆಂಟ್ ಗಟ್ಸ್. ನಾನು ಹೇಳಿದೆ, ಒಂದೊಂದು ತಾಯಿಗೆ ಒಂದೊಂದು ಕಥೆ ಇರುತ್ತೆ, ಒಂದೊಂದು ಮಗನಿಗೆ ಒಂದೊಂದು ಕಥೆ ಇರುತ್ತೆ ಅಂತ ಹೇಳಿದ್ದೆ. ಸೊ 100 ಮಕ್ಕಳನ್ನ ಹಡ್ದಷ್ಟು ಸಂತೋಷ ಪಡ್ತಿದ್ದೆ ನೀನು ನನ್ನನ್ನು ಬಂಜೆ ಮಾಡಿದ್ರೆ ಅಂತ ಒಂದು ತಾಯಿ ಹೇಳಬೇಕು ಅಂದರೆ ಅವನು ಎಂಥ ಕೆಟ್ಟ ಮಗ ಆಗಿರಬೇಕು. ಅಂಥ ಕೆಟ್ಟ ಮಗನ್ನ ಇಟ್ಕೊಂಡು ನಾವು ಒಂದು ಒಳ್ಳೆ ಕತೆ ಹೇಳೋಕ್ಕೆ ಬರ್ತಾ ಇದ್ದೀವಿ ಅಂದಾಗ ಅದಕ್ಕೆ ಎಷ್ಟು ಜಸ್ಟಿಫಿಕೇಷನ್ಸ್ ಇರಬೇಕು ಅನ್ನೋದಿರುತ್ತೆ. ಕೆಟ್ಟ ಮಗ ಅನ್ನೋದು ಕೆಟ್ಟದ್ರ ವಿರುದ್ಧನ, ಇಲ್ಲ ಮಗನೇ ಕೆಟ್ಟವನ ಅನ್ನೋದೇ ವಾಮನ.